ಕೆಲವೊಂದು ಜರ್ನಿ ನಾವು ಪ್ಲ್ಯಾನ್ ಮಾಡ್ತೀವಿ, ಆದರೆ ಕೆಲವೊಂದು ಜರ್ನಿ ನಮ್ಮನ್ನು ಕರೆಯುತ್ತೆ. ತುಂಬ ಜನಕ್ಕೆ ಮೌಂಟೇನ್ಸ್ ಅನ್ನೋದು ಬರೀ ಒಂದು ಡೆಸ್ಟಿನೇಷನ್ ಆಗಿದ್ದರೆ, ನನಗೆ ಮೌಂಟೇನ್ಸ್ ಅನ್ನೋದು ಒಂದು ಫೀಲಿಂಗ್. ಮತ್ತೊಂದು ದಿನ ನಾನು ಆ ಫೀಲಿಂಗ್ನ ಹುಡುಕೊಂಡು ಹಿಮಾಲಯ ಕಡೆ ಹೊರಟೆ. ವಿತ್ ಅ ಬ್ಯಾಕ್ ಪ್ಯಾಕ್ ಆನ್ ಮೈ ಶೋಲ್ಡರ್ ಆ್ಯಂಡ್ ಎಕ್ಸೈಟ್ಮೆಂಟ್ ಇನ್ ಮೈ ಹಾರ್ಟ್, ಐ ರೀಚ್ ಮನಾಲಿ. ಆದರೆ ಇದು ಟ್ರೆಕ್ ಬಗ್ಗೆ ಮಾತ್ರ ಅಲ್ಲ, ಇದು ನೇಚರ್ನ ಎಕ್ಸ್ಪೀರಿಯನ್ಸ್ ಮಾಡೋ ಒಂದು ಜರ್ನಿ. ಹಸಿರು ತುಂಬಿದ ವ್ಯಾಲಿ, ದೊಡ್ಡ ದೊಡ್ಡ ಮೌಂಟೇನ್ಸ್, ಕೋಲ್ಡ್ ರಿವರ್ ಮತ್ತು ಮರೆಯಲಾಗದ ವ್ಯೂಸ್. ಪ್ರತಿ ಹೆಜ್ಜೆನೂ ಕಷ್ಟ ಇತ್ತು, ಆದರೆ ಪ್ರತಿ ಹೆಜ್ಜೆನೂ ವರ್ತ್ ಆಗಿತ್ತು. ಯಾಕಂದರೆ ಮೌಂಟೇನ್ಸ್ ನಿಮಗೆ ಬ್ಯೂಟಿ ಮಾತ್ರ ಅಲ್ಲ, ಅದ್ರ ಪೇಷನ್ಸ್ ಕಲಿಸುತ್ತೆ, ಕಾನ್ಫಿಡೆನ್ಸ್ ಕೊಡುತ್ತೆ ಮತ್ತು ಲೈಫ್ನ ಸ್ವಲ್ಪ ಡಿಫ್ರೆಂಟ್ ಪರ್ಸ್ಪೆಕ್ಟಿವಿಂದ ನೋಡೋದು ಕಲಿಸುತ್ತೆ. 4 ದಿನಗಳ ನನ್ನ ಈ ಜರ್ನಿ ನಾನು ನಡೆದೆ, ಸುಸ್ತಾದೆ, ಎಂಜಾಯ್ ಮಾಡಿದೆ ಆ್ಯಂಡ್ ತುಂಬ ಬ್ಯೂಟಿಫುಲ್ ಮೆಮೊರೀಸ್ ಕ್ರಿಯೇಟ್ ಮಾಡಿದೆ. ಸೊ ಬನ್ನಿ ನನ್ನ ಜೊತೆ ಈ ಅಡ್ವೆಂಚರ್ಗೆ. ದಿಸ್ ಈಸ್ ಮೈ ಅಮ್ತಾಬಸ್ ಜರ್ನಿ ಆ್ಯಂಡ್ ದಟ್ ಜರ್ನಿ ಸ್ಟಾರ್ಟೆಡ್ ಫ್ರಮ್ ಮನಾಲಿ. ಫೈನಲಿ ಡೆಲ್ಲಿಗೆ ರೀಚ್ ಆದ್ವಿ. 44 hours ಜರ್ನಿ ಮಾಡ್ಕೊಂಡು ಬಂದು, 44 hours ಇರಲಿಲ್ಲ. ಅದು ಮಾತ್ರ ತುಂಬ ಇತ್ತು. ಎಷ್ಟೊಂದು ಡಿಲೇ ಆಯಿತು. ಈಗ ಕಿತ್ತೋಗಿರ ಆ ಸಂಪರ್ಕ ಕ್ರಾಂತಿ ಬಸ್ ಮಾತ್ರ ಬಸ್ ಅಂತೀನಿ, ಟ್ರೈನ್ ಮಾತ್ರ ತೊಗೊಳಕ್ಕೆ ಹೋಗ್ಬೇಡಿ ಯಾವತ್ತು. ಅದ್ರ ಬದಲು ಕರ್ನಾಟಕ ಎಕ್ಸ್ಪ್ರೆಸ್ ಅಂತ ಒಂದಿರುತ್ತೆ, ಬೆಸ್ಟ್ ಟ್ರೈನು. 39 hours ಬಂದುಬಿಡುತ್ತೆ. ಸೊ ನೀವು ಡೆಲ್ಲಿಯಲ್ಲಿ ಏನಾದರೂ ಬಸ್ಗಳು ಏನಾದರೂ ಬುಕ್ ಮಾಡಬೇಕಂದ್ರೆ ಆ ಕಡೆಯಲ್ಲೆಲ್ಲ ಮತ್ತು ಏನದು ಗೌರ್ಮೆಂಟ್ ಬಸ್ಗಳು ಇರ್ತವೆ ಬುಕ್ ಮಾಡಬೇಕಂದ್ರೆ. ಮತ್ತು ಈ ಕಡೆಯಲ್ಲೆಲ್ಲ ಪ್ರೈವೇಟ್ ಬಸ್ಗಳು ಇರ್ತವೆ. ಯಾಕೆಂದರೆ ಆ ಪ್ರೈವೇಟ್ ಬಸ್ಸಲ್ಲಿ ಹೆಂಗಂದರೆ ನೋಡಿ, ಅಲ್ಲಿ ಮೈಕ್ ಹಿಡಿದು ಸಿಂಗ್ ಬಸ್ಸಲ್ಲಿ ನಮ್ದು ಆ್ಯಕ್ಚುಲಿ 8:15 ಇರೋದು. ನಾವು 8 o'clock ಬಂದಿದ್ದೀವಿ. ಬಂದು ಕರೀತಾರೆ, ನೋಡೋಣ. ಆ ಬೋಟ್ ನೋಡಿ, ಸರ್ವರ್ ನಾಟ್ ಫೌಂಡ್ ಅಂತ. ಹಲೋ, ನಮ್ದು ಅದೇ ಇಷ್ಟೊತ್ತು ನಾವು ಟ್ರೈ ಮಾಡ್ರಿ ಮಾಡಿ ಮಕ್ಕಳ ಪಾಪ ನೋಡಿ, ಇದನ್ನು ಮಾಡಿ ಟ್ರೈ ಮಾಡಿ. ಆ್ಯಂಡ್ ಮನಾಲಿಗೆ ರೀಚ್ ಆಗಿ ಮನಾಲಿಯಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆ್ಯಂಡ್ ಅಲ್ಲಿಂದ ನಾವು ಹೊರಟಿದ್ದು ಜೋಬ್ರಾ ಕ್ಯಾಂಪ್ ಸೈಟ್ಗೆ. ಮನಾಲಿಯಿಂದ ಜೋಬ್ರಾಗೆ 130 kilometers ಇರ್ಬೋದು, ಬಟ್ ತುಂಬ ಆಫ್ ರೋಡಿಂಗ್ ಇರುತ್ತೆ. 1 to 1.5 hour ಆದರೂ ಬೇಕು ರೀಚ್ ಆಗೋದಕ್ಕೆ. ಸೊ ಗಾಯ್ಸ್, ನಮ್ಮ ಟ್ರೆಕ್ಕಿಂಗ್ ಇಲ್ಲಿಂದ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ. ನೋಡ್ತಿರ್ಬೋದು, ಅಲ್ಲೆಲ್ಲ ತುಂಬ ಗಾಡಿಗಳೆಲ್ಲ ಬರ್ತಿದ್ದಾವೆ. ಅದೇ ಲೈಕ್ ನಾವು ತುಂಬ ಆಫ್ ರೋಡಿಂಗ್ ಮಾಡ್ಕೊಂಬರ್ಬೇಕಾ ಇಷ್ಟೊಂದು ವ್ಯಾನ್ಗಳಲ್ಲಿ. ಇಲ್ಲಿ ಫುಲ್ ರೆಡಿ ಆಗಿದೆ ಅಣ್ಣ. ಇಲ್ಲಿ ಅಣ್ಣ ಏನು ಹಾಂ ಬಾ. ಸೊ ನೀವು ಅಲ್ಲೆಲ್ಲ ನೋಡ್ತಿರ್ಬೋದು, ತುಂಬ
ಈಗ ಟ್ರೆಕ್ ಸ್ಟಾರ್ಟ್ ಮಾಡಬೇಕು, ಬನ್ನಿ ಹೋಗೋಣ. ಡೈರೆಕ್ಟ್ ಚೀಕಾಗೆ ಒಂದು 3 ಕಿಲೋಮೀಟರ್ಸ್ ಇರುತ್ತೆ. ಇವಾಗ ಚೀಕಾ ಅಲ್ಲಿಗೆ ಹೋಗಿ ಅಲ್ಲಿಂದ ಸ್ಟ್ರೆಚಿಂಗ್ ಮಾಡಿಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ನಿಜ ಹೇಳಬೇಕು ಅಂದರೆ ಟ್ರೆಕ್ ಸ್ಟಾರ್ಟ್ ಆದಮೇಲೆ ಎಕ್ಸೈಟ್ಮೆಂಟ್ ಮತ್ತು ರಿಯಾಲಿಟಿ ಎರಡೂ ಬೇರೆ ಅಂತ ಗೊತ್ತಾಯಿತು. ಜೋಬ್ರಾಯಿಂದ ಚೀಕಾವರೆಗೂ ಟ್ರೆಕ್ಕು ತುಂಬ ಈಸಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಪ್ರತಿ ತಿರುವು ಒಂದು ಹೊಸ ವ್ಯೂ ಸಿಗ್ತಿತ್ತು, ಪ್ರತಿ ಹೆಜ್ಜೆನೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್. ಒಂದು ಕಡೆ ದೊಡ್ಡ ಮೌಂಟೇನ್ ಇದ್ದರೆ ಇನ್ನೊಂದು ಕಡೆ ವ್ಯಾಲೀಸ್ ಕಾಣಿಸ್ತಿತ್ತು. ನಡೀತಾ ಟೈಮ್ ಹೋಗ್ತಾ ಇದ್ದಿದ್ದೆ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಈ ವ್ಯೂಸ್ಗೆ ಕಣ್ಣು ಹಾಕ್ತಿದ್ರೆ ವಾಸ್ಟ್ ನೋಡೋದು ಕೂಡ ನೆನಪಾಗ್ತಿರ್ಲಿಲ್ಲ. ಕೋಲ್ಡ್ ವಾಟರ್ ಸ್ಟ್ರೀಮ್ಸ್ ಕ್ರಾಸ್ ಮಾಡ್ತಾ, ಫ್ರೆಂಡ್ಸ್ ಜೊತೆ ಮಜಾ ಮಾಡ್ತಾ, ನೇಚರ್ನ ಎಂಜಾಯ್ ಮಾಡ್ತಾ ನಮ್ಮ ಫಸ್ಟ್ ಕ್ಯಾಂಪ್ ಸೈಟ್ ಚೀಕಾ ಕಡೆ ಹೋಗ್ತಾ ಇದ್ವಿ. ಮತ್ತು ಆ ಮೂಮೆಂಟಲ್ಲಿ ನನಗೊಂದು ವಿಷಯ ಗೊತ್ತಾಯಿತು. ಅಮ್ತಾ ಪಾಸ್ ಅಂದರೆ ಬರೀ ಸಮ್ಮಿಟ್ ಪುಷ್ ಮಾಡೋದಲ್ಲ, ಈ ಮಧ್ಯದಲ್ಲಿ ಸಿಗುವ ಈ ಮೂಮೆಂಟ್ಸ್ನ ನಿಜವಾದ ಅಡ್ವೆಂಚರ್. ಚೀಕಾ ತಲುಪ್ತಾ ಇದ್ದಾಗ ನಮ್ಮ ಮುಂದೆ ಕಾಣಿಸ್ತಿದ್ದ ವ್ಯೂ ಈ ಜರ್ನಿ ಇನ್ನೂ ಜಾಸ್ತಿ ಸ್ಪೆಷಲ್ ಆಗ್ತಾನೇ ಹೋಯಿತು. ಆ್ಯಂಡ್ ನಾಳೆಗೆ ಫಸ್ಟ್ ಗ್ಲಿಮ್ಸ್ ಕೊಡ್ತು. ಒಂದು ಟೆಂಟಿಗೆ 3 ಆರಾಮಾಗಿ ಸ್ಟೇ ಆಗ್ಬೋದು. 3 ಸ್ಲೀಪಿಂಗ್ ಬ್ಯಾಗ್ ಕೊಡ್ತಾರೆ. ಸೊ ಚಿಲ್ಲಾಗಿ ಸ್ಟೇ ಮಾಡ್ಬೋದು. ತುಂಬ ಚಿಲ್ಲಾಗಿ, ಫುಲ್ ಎಕ್ಸಾಸ್ಟ್ ಆಗಿದೆ ನೀವು ಮಾತ್ರ. ನಾಳೆ ಚಿಲ್ಲಾಗಿ ಸ್ಟೇ ಮಾಡ್ಬೋದು. ನಾಳೆ 8 ಕಿಲೋಮೀಟರ್ ಹೆಂಗೆ ಬ್ಯಾಗ್ ಒಳಗಡೆ ಕೂತ್ಕೊಂಡ್ಬಿಡ್ತೀನಿ. ರೇಂಜಿಗೆ ಇಷ್ಟು ಚೆನ್ನಾಗಿದ್ದು ಈ ವ್ಯೂ ಅಲ್ಲಿ ಆ ಕಡೆ ಸುತ್ತ. ನಾವು ನಾಳೆ ಅಲ್ಲೇ ಚಾರ್ಜ್ ಇಲ್ಲ ಮೊಬೈಲ್ ಇದು ಮಾಡಿದ್ದೀನಿ. ನಾಳೆ ಅಲ್ಲಿಂದಾನೇ ಟ್ರೆಕ್ ಮಾಡ್ಕೊಂಡು ಹೋಗೋದು. ಬಟ್ ಇವಾಗ ಸಂಜೆ ಲೈಕ್ 6:30 ಏನೋ ಆಗ್ತಿದೆ. ಬಟ್ ಸ್ಟಿಲ್ ಇನ್ನೂ ಬೆಳಕಿದೆ. ಬೆಟ್ಟದ ಮೇಲೆ ಇದ್ದೀವಲ್ಲ, ಅಫ್ಕೋರ್ಸ್ ಬೆಳಕಾಗುತ್ತೆ. ಇನ್ನೂ ನಾವು ಇವಾಗ 10,000 ಮೀಟರ್ಸ್ ಎಬೋ ಹೈಟ್ಸಲ್ಲಿದ್ದೀವಿ. ಸೊ ನೋಡ್ತಿರ್ಬೋದು ದ ಗ್ರೇಟೆಸ್ಟ್ ವಾಟರ್ಫಾಲ್. ಗ್ರೇಟೆಸ್ಟಾ ಏನೋ ಒಂದು ವಾಟರ್ಫಾಲ್. ವಾಶ್ರೂಮ್ಗೆ ಎದುರಿಸ್ಬಾರ್ದು ಅಂತ. ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್ ಫ್ರಮ್ ದಿಸ್ ಬ್ಯೂಟಿಫುಲ್ ಮೌಂಟೇನ್. ನಾವಿವಾಗಿರೋದು 10,000 ಫೀಟ್ ಹೈಟಲ್ಲಿ ಫಸ್ಟ್ ನಮ್ಮ ಚೀಕಾ ಕ್ಯಾಂಪ್ ಸೈಟ್ ಹತ್ರ. ನೋಡ್ತಿರ್ಬೋದು ಇಂಥ ಬ್ಯೂಟಿಫುಲ್ ಕ್ಯಾಂಪ್ ಸೈಟ್ ಮತ್ತು ಅಂಥ ಬ್ಯೂಟಿಫುಲ್ ಲೊಕೇಶನಲ್ಲಿ. ನಾನು ಆ ಜಾಕೆಟ್ ಹಾಕೊಳ್ಳ ಅಥವಾ ನನ್ನ ಹತ್ರ ನಾರ್ಮಲ್ ಜಾಕೆಟ್ क्या होता है, उन्होंने बोला कि जाते रहना कि उसमें ऐसे धुनी
ಸೊ ಐ ಸಮತಪಾಸ್ ಚಿಕನ್ ಬಿಟ್ಟು ಬಂದಿದ್ವಿ. ನೋಡ್ತಿರ್ಬೋದು ಅಲ್ಲಿ ನಮ್ಮ ಕ್ಯಾಂಪ್ ಸೈಟ್ ಇದೆ, ಅಷ್ಟು ದೂರ ಎಲ್ಲೋ ಕಲರ್ ಇರೋದು. ಅಲ್ಲಿಂದ ಇವಾಗ ಬಿಟ್ಟು ಬಾಲುಕಾಗೆ ಏರಾಗಿ ಹೋಗ್ತಾ ಇದ್ದೀವಿ. ಬಟ್ ಇಷ್ಟಕ್ಕೆ ಸ್ವಲ್ಪ ತುಂಬ ಸ್ಟೀಪ್ ಇದೆ, ಸ್ವಲ್ಪ ಲೈಕ್ ಲಿಟಲ್ ಎಕ್ಸಾಸ್ಟ್ ಆಗಿದ್ದೀವಿ. ಎಕ್ಸಾಸ್ಟ್ ಅನ್ನೋಕ್ಕಿಂತ ಲೈಕ್ ತುಂಬ ಸುಸ್ತಾಗ್ತಿದೆ, ತುಂಬ ಅಲ್ಲ ಲಿಟಲ್ ಸುಸ್ತಾಗ್ತಿದೆ. ಬಟ್ ಏನು ಫುಲ್ ಕಲ್ಲಿನ ದಾರಿ. ಹಾಂ ಅದೇ. ಮತ್ತೆ ಇಲ್ಲಿ ಫುಲ್ ಟ್ರಾಫಿಕ್, ಅಂತ ಟ್ರಾಫಿಕ್. ಮಾರ್ನಿಂಗ್ ಅಟ್ ಚಿಕ್ಕ ಕ್ಯಾಂಪ್ ಸೈಟ್ ಫೆಲ್ಟ್ ಡಿಫ್ರೆಂಟ್. ನಿನ್ನೆವರೆಗೂ ನಾವು ಮೌಂಟೇನ್ಸ್ನ ನೋಡ್ತಾ ಇದ್ವಿ, ಆದರೆ ಇವತ್ತು ನಾವು ಮೌಂಟೇನ್ಸ್ನೊಳಗೆ ನಡೀತಾ ಇದ್ದೀವಿ. ದ ಟ್ರೈಲ್ ಸ್ಲೋಲಿ ಬಿಕಮ್ ಟಫರ್, ದ ಕ್ಲೈಮ್ ಗಾಟ್ ಸ್ಟೀಪರ್, ದ ಏರ್ ಗಾಟ್ ಕೋಲ್ಡರ್. ಆದರೆ ವ್ಯೂಸ್ ದೇ ಬಿಕಮ್ ಈವನ್ ಮೋರ್ ಬ್ಯೂಟಿಫುಲ್. ಪ್ರತಿ ಸ್ವಲ್ಪ ಡಿಸ್ಟೆನ್ಸ್ ನಡೀತಾ ಮೇಲೆ ನೇಚರ್ ಇನ್ನೊಂದು ಸರ್ಪ್ರೈಸ್ ರೆಡಿ ಮಾಡಿತ್ತು. ಮ್ಯಾಸಿ ಮೌಂಟೇನ್ಸ್, ಎಂಡ್ಲೆಸ್ ವ್ಯಾಲೀಸ್, ಮತ್ತು ನಮ್ಮ ಜೊತೆ ನಮ್ಮ ಪಕ್ಕದಲ್ಲೇ ಹರಿಯುತ್ತಿರುವ ನದಿ. ಕೆಲವೊಮ್ಮೆ ಸುಸ್ತಾಗ್ತಾ ಇದ್ವಿ, ಕೆಲವೊಮ್ಮೆ ಬ್ರೇಕ್ ತೊಗೊಳ್ತಾ ಇದ್ವಿ, ಆದರೆ ಯಾರಿಗೂ ಅರಿ ಇರಲಿಲ್ಲ. ಯಾಕಂದರೆ ಈ ಪ್ಲೇಸಲ್ಲಿ ಡೆಸ್ಟಿನೇಷನ್ಗಿಂತ ಜರ್ನಿ ಚೆನ್ನಾಗಿತ್ತು. ಆ್ಯಸ್ ವಿ ಮೂವ್ ಕ್ಲೋಸರ್ ಟು ಬಾಲಕಗೇರ, ಮೌಂಟೇನ್ಸ್ ಇನ್ನೂ ದೊಡ್ಡದಾಗ್ತಾನೆ ಇತ್ತು ಮತ್ತು ನಾವಿನ್ನೂ ಚಿಕ್ಕವರಾಗ್ತಾನೆ ಇದ್ವಿ. ಆಮೇಲೆ ನನಗೆ ಇಲ್ಲೊಂದು ಅರ್ಥ ಆಯಿತು, ನೇಚರ್ ಮುಂದೆ ಯಾರೋ ದೊಡ್ಡವರಲ್ಲ ಅಂತ. ನೀರವರೆಗೂ ನೋಡಷ್ಟೇ.
ಇವಾಗ ಮಾತ್ರ ಮಳೆ ಸಕ್ಕತ್ತಾಗಿ ಆಗ್ತಿದೆ, ಲೈಕ್ ಸಕ್ಕತ್ತಾಗಲ್ಲ, ಲೈಟಾಗೆ ಮಳೆ ಆಗ್ತಿದೆ. ಬಟ್ ನೋಡಬೇಕು, ನೈಟ್ ಸ್ನೋಫಾಲ್ ಆಗೋ ಚಾನ್ಸ್ ತುಂಬ ಇದೆ ಇಲ್ಲಿ ನೈಟ್ ಸ್ನೋಫಾಲ್ ಆದಾಗ ನಾವು ಬಾಲ್ಕೇರೋ ಹೋದಾಗ ಟು ಫಾಲ್ ಬ್ರೋ, ಬಾಲ್ಕಗೆ ಏರೋ ಹೋದಾಗ ನೆಕ್ಸ್ಟು 12 ಕಿಲೋಮೀಟರ್ ಸಮ್ಮಿಟ್ ಬುಷ್ ಮಾಡಬೇಕು, ಲೈಕ್ ಅಮ್ತಾ ಪಾಸ್ ಹೋಗಬೇಕು. ಇಲ್ಲೇ ಈ ರೇಂಜಿಗೆ ಚಳಿ ಇದೆ, ಮುಂದೆ ಹೆಂಗಿರುತ್ತೋ ಏನೋ ದೇವರನೇ ಗೊತ್ತಿಲ್ಲ. ಅಮ್ತಾ ಪಾಸ್ ಫೈನಲಿ ಬಾಲುಕಾಗೆ ಏರಾಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕ್ಯಾಂಪ್ ಸೈಟ್ ಇದೆಯಲ್ಲ, ಲೈಕ್ ಮೋಸ್ಟ್ ಪ್ರಾಬಬ್ಲಿ ಅದೇನೊಂದು ಅನಿಸುತ್ತೆ. ಅಲ್ಲಿಂದ ಹಿಂದಕ್ಕೆ ಇನ್ನೊಂದು ಕ್ಯಾಂಪ್ ಸೈಟ್ ಇದೆ. ಅಪ್ಪ ಇಲ್ಲಿಗೆ ಸಖತ್ ಎಕ್ಸಾಸ್ಟ್ ಆಗುತ್ತೆ, ಯಾಕಂದರೆ ಈ ಬ್ಯಾಗ್ ಹಾಕ್ಕೊಂಡು ಬರಬೇಕು ಅಂದರೆ ಇಟ್ಸ್ ನಾಟ್ ಈಸಿ ಥಿಂಗ್ ಬ್ರೋ. ಆ್ಯಂಡ್ ಒಂದು 10-15 ಜನ ಸೀರಿಯಸ್ಲಿ ನಮಗಾಗಲ್ಲ ಅಂತ ವಾಪಸ್ ಹೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಮತ್ತು ಈ ಮಳೆ, ಚಳಿ ಮತ್ತು ಅಮ್ತಾ ಪಾಸ್ ಇದ್ದಿರೋದೇ ಫುಲ್ ಅನ್ಪ್ರಿಡಿಕ್ಟಬಲ್ ವೆದರ್ಗೆ. ಈ ವೆದರಲ್ಲಿ ಒಂದು ಕಡೆ ಮಳೆ, ಒಂದು ಕಡೆ ಫುಲ್ ಚಳಿ, ಇನ್ನೊಂದು ಕಡೆ ಬಿಸಿಲು. ಅಲ್ಲಿಂದೇ ನೋಡ್ತಿರ್ಬೋದು ನೀವಾಗಲೇ ಬಿಸ್ತಿದೆ. ನಮಗಿಲ್ಲಿ ಫುಲ್ ಮಳೆ ಸ್ಟಾರ್ಟ್ ಆಗಿದೆ ಆಗಲೇ, ಬಟ್ ಇನ್ನೂ ಅಲ್ಲಿ ಸ್ನೋ ಕವರ್ಡ್ ಮೌಂಟೇನ್ ಹತ್ರ ಅಫ್ಕೋರ್ಸ್ ಸ್ನೋಫಾಲ್ ಆಗ್ತಿರುತ್ತೆ. ಬಟ್ ಸೋ ಎಕ್ಸೈಟೆಡ್ ಫಾರ್ ಟುಮಾರೋ. ಲೋ ಆಕ್ಸಿಜನ್ ಆದರೂ ಈ ರೇಂಜಿಗೆ ಮಾತಾಡ್ತಿದ್ದೀನಿ. ಇಷ್ಟೊತ್ತೊಂದು 5 ನಿಮಿಷಕ್ಕೆ ಮುಂಚೆ ಸ್ನೋಫಾಲ್. ಚಳಿ 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 ಚಳಿ. भैया ट्रेक्यारी रूम रूम अंते रूम टेंट ಲೈಫಲ್ಲಿ ಫಸ್ಟ್ ಟೈಮ್ ಸ್ನೋ ಎಕ್ಸ್ಪೀರಿಯನ್ಸ್ ಮಾಡ್ತಿರೋದು. ಇದು ಮಾತ್ರ ಕ್ರೇಜಿ ಇದೆ. ಬಟ್ ಕೈ ಫುಲ್ ಫ್ರೀಸ್ ಆಗ್ತಿದೆ. ನಾವು ಟೆಂಟಿಗೆ ಹೋಗ್ಲಿಲ್ಲ ಅಂದರೆ ಪಕ್ಕಾ ಸಾಯ್ತೀವಿ. ಬಟ್ ನಮ್ಮ ಗ್ರೂಪವ್ರು, ನಮ್ಮ ಫ್ರೆಂಡ್ಸ್ ಎಲ್ಲರೂ ಇನ್ನೂ ಒಂದು 2 ಕಿಲೋಮೀಟ್ರ್ ಹಿಂದೆ ಇದ್ದಾರೆ. ಆ್ಯಂಡ್ ನಾನು ಇಲ್ಲಿ ಟೆಂಟಲ್ಲಿ ಬಂದಿದ್ದೇನೆ. ಬನ್ನಿ ಟೆಂಟ್ ತೋರಿಸ್ತೀನಿ ನಮ್ಮ ಟೆಂಟ್ ಹೆಂಗಿದೆ ಅಂತ. ಬಾಲುಕಾಗೆರ 12 ಕಿಲೋಮೀಟರ್ ಟ್ರೆಕ್ ಮಾಡಿಕೊಂಡು ಮುಗಿಸ್ಕೊಂಬಂದು ಇಲ್ಲಿ ಸ್ಲೀಪಿಂಗ್ ಬ್ಯಾಗಲ್ಲಿ ಆರಾಮಾಗಿ ಮಲಗಿದ್ದೀನಿ. ಇನ್ನೂ ಬಂದಿಲ್ಲ ಅವರು. ಬಟ್ ವ್ಯೂ ನೋಡಿರಬಹುದು ಆಚೆ. ಇವಾಗ ಒಂಚೂರು ಬೆಳಗ್ಗೆ ಬಂದಿದೆ. ನಾನು ಬರಬೇಕಾದ್ರೆ ನಾನು ಬರಬೇಕಾದ್ರೆ ಒಂದು ಚೂರು ಬೆಳಕಿರಲಿಲ್ಲ. ಅಲ್ಲ ಸಾರಿ, ಬಿಸಿಲಿರಲಿಲ್ಲ. ಫುಲ್ ಸ್ನೋಫಾಲ್, ಕಂಪ್ಲೀಟ್ ಸ್ನೋಫಾಲ್. Hello guys, good morning.
ಫ್ರಮ್ ಬಾಲ್ಕಾ ಗೇರ. ನಾನು ಇವಾಗ ಎತ್ತೀನಿ, ನನ್ನ ಕೂದಲಂತೂ ನೋಡಬೇಡಿ. ಒಂದು ನಿಮಿಷ ನಾನೇ ತಲೆ ಬಚ್ಕೊಂಡ್ಬಿಡ್ತೀನಿ. ಇವಾಗ ಇದು ಕ್ಯಾಂಪ್ ಸೈಟ್ ಇದೆ. ವ್ಯೂ ನೋಡ್ತೀರಾ ನಮ್ಮ ಕ್ಯಾಂಪ್ ಸೈಟಿಂದ. ಇವಾಗಂತೂ ಸ್ವಲ್ಪ ಲೈಟಾಗಿ ಬಿಸಿಲಾಗ್ತಿದೆ, ಒಂದು ಚೂರು. ನೆನ್ನೆ ಅಂತೂ ಸಖತ್ ಚಳಿ ಇತ್ತು, ಫುಲ್ ಕೋಲ್ಡ್ ಮಾತ್ರ, ಬಾಯಿಂದ ಫುಲ್ ಹೊಗೆ ಬರ್ತಿತ್ತು. ಮತ್ತೆ ಹೆಂಗೆ ಹೇಳಿದೆ, ಇದು ಹೇಳೋಕ್ಕೂ ಬರಲ್ಲ ಹೆಂಗೆ ಚಳಿ ಇರುತ್ತೆ, ನೈಟ್ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು ಅಂತ. ಬಟ್ ಸ್ಟಿಲ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಚಳಿಯಲ್ಲಿ. ಲೈಕ್ ಲಿಟ್ರಲಿ -10 ಮೇಲಂತೂ ಹೋಗಿರುತ್ತೆ ಈ ಚಳಿ. ನಮಗಂತೂ ಇಲ್ಲಿ ಒಂದು 3 ದಿನ ಆಯಿತು ನೆಟ್ವರ್ಕ್ ಇಲ್ಲ, ಅವಾಗಿಂದ ಏನೂ ಇಲ್ಲ. ಇಲ್ಲಿ ಪವರ್ ಬ್ಯಾಂಕಲ್ಲೇ ಚಾರ್ಜಿಂಗ್ ಎಲ್ಲ ಅಡ್ಜಸ್ಟ್ ಮಾಡ್ಕೊತೀವಿ. ಬಟ್ ಇವಾಗ ಒಂದು 7 ಗಂಟೆಗೆ ಮತ್ತೆ ಟ್ರೆಕ್ ಸ್ಟಾರ್ಟ್ ಮಾಡ್ತೀವಿ. ಬ್ರಷ್ ಮಾಡ್ಕೊಂಡು, ಬ್ರಷಲ್ಲಿ ನೀರಲ್ಲಿ ಕೈ ಇಡೋಕ್ಕೂ ಆಗಲ್ಲ. ಇವ್ರು ಮೋಸ್ಟ್ಲಿ ಬಿಸಿನೀರು ಕೊಡ್ತಿರ್ಬೋದು, ನೀರಲ್ಲಿ ಕೈ ಇಟ್ಟರೆ ಕೈ ಫ್ರೀಸ್ ಆಗಿಬಿಡುತ್ತೆ. ಹಿಂಗೆ ಹ್ಯಾಮರ್ ತಗೊಂಡು ಗಡ ಹೊಡಿಬೋದು. ಇದರಲ್ಲಿ ಟೆರಿಫೈರ್ ಎಲ್ಲ ಹೊಡಿತಾನಲ್ಲ ಫ್ರೀಸ್ ಮಾಡಿ, ಹಂಗೆ. ಮತ್ತು ಇನ್ನೇನೂ ಇಲ್ಲ, ಅಷ್ಟೇ. ವ್ಯೂ ಮಾತ್ರ ಸಖತ್ತಾಗಿದೆ.